ಹೋಳಿಗೆನೂ ಕೂಡ ನಾವು ಬಿಸಿ ಬಿಸಿಯಾಗಿ ಕಸ್ಟಮರ್ ಎದುರುಗಡೆನೆ ಲೈವ್ ಆಗಿ ಮಾಡ್ಕೊಡ್ತೀವಿ. ತೆಂಗಿನಕಾಯಿಯಿಂದ ಹಿಡಿದು ತೊಗರಿಬೇಳೆಯಿಂದ ಹಿಡಿದು ಎಲ್ಲ ಉತ್ತಮ ಗುಣಮಟ್ಟದ ಐಟಮ್ ಹಾಕ್ತೀವಿ. ಬಾಡಿಗೆ ಅಡ್ವಾನ್ಸ್ ಅನ್ನು ಬಿಟ್ಟು ನಮಗೆ 2 ರಿಂದ 3 ಲಕ್ಷ ಇದ್ರೆ ಈ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ಹೋಳಿಗೆ ಮಾಡಬೇಕಂದ್ರೆ ಒಂದು ಮಿನಿಮಮ್ 3 ಜನ ಬೇಕು. ತುಂಬ ಜನಗಳಿಗೆ ಗೊತ್ತಾದ್ಮೇಲೆ ನಮಗೆ ಒಂದು 8 ರಿಂದ 10 ಸಾವಿರ ವ್ಯಾಪಾರ ಆದರೆ ನಮಗೆ ಅದರಲ್ಲಿ ಒಂದು 20% ಅಷ್ಟು ಪ್ರಾಫಿಟ್ ಇರುತ್ತೆ. ಆಹಾರ ಕುರಿತ ಬಿಸ್ನೆಸ್ ಮಾಡಿದ್ರೆ ನೀವು ಅರ್ಧ ಸಕ್ಸಸ್ ಆದಂತೆ ಸರಿ. ಕ್ವಾಲಿಟಿ ಮತ್ತು ಕ್ವಾಂಟಿಟಿಯ ಕಡೆ ಹೆಚ್ಚು ಗಮನ ಕೊಟ್ರೆ ಈ ಉದ್ಯಮ ಕೈ ಹಿಡಿಯೋದ್ರಲ್ಲಿ ಡೌಟೇ ಬೇಡ. ರುಚಿಯಾಗಿ ಬಿಸಿ ಬಿಸಿಯಾಗಿ ಯಾವುದೇ ತಿನಿಸನ್ನ ಅಲ್ಲೇ ತಯಾರಿಸಿ ನೀಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಅದುವೇ ಇವತ್ತಿನ ಹೋಳಿಗೆ ಮನೆ ಕುರುಕಲು ತಿಂಡಿ ಬಿಸ್ನೆಸ್. ಬದುಕಿಗೊಂದು ಬಿಸ್ನೆಸ್ಗೆ ಸ್ವಾಗತ. ನಾನು ಶ್ವೇತಾ. ಸಿಹಿ ತಿಂಡಿಗಳು ಅಂದ್ರೆ ಯಾರು ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಅದೆಷ್ಟೇ ಸಿಹಿ ತಿಂಡಿಗಳು ನಮ್ಮ ಕಣ್ಣೆದುರಿಗೆ ಇದ್ರೂ ಕೂಡ ಹೋಳಿಗೆ ಮುಂದೆ ಯಾವುದೂ ಸರಿಸಾಟಿ ಇಲ್ಲ. ಕಾಯಿ ತುರಿ ಮತ್ತು ಬೆಲ್ಲದ ಹೂರಣ ತಯಾರಿಸಿ ಮಾಡಿದ ಹೋಳಿಗೆಯನ್ನ ಸವಿಯುವ ಮಜಾನೇ ಬೇರೆ. ಬಾಯಿ ಸಿಹಿ ಮಾಡುವ ಹೋಳಿಗೆ ಉದ್ಯಮ ಬದುಕನ್ನ ಸಿಹಿಗೊಳಿಸುತ್ತೆ. ನೀವು ಸಿಹಿ ತಿಂಡಿ ತಯಾರಿಕೆಯಲ್ಲಿ ನುರಿತವಾಗಿದ್ರೆ ಅದು ಇಲ್ಲಿ ಪ್ಲಸ್ ಪಾಯಿಂಟ್. ಹೋಳಿಗೆ ಉದ್ಯಮದ ಜೊತೆಗೆ ಇತರೆ ಕುರುಕುಲು ತಿಂಡಿಗಳನ್ನ ಮಾರಾಟ ಮಾಡಿದ್ರೆ ಉತ್ತಮ ಆದಾಯವನ್ನ ಗಳಿಸಬಹುದು. ಹಾಗಿದ್ರೆ ಹೋಳಿಗೆ ಬಿಸ್ನೆಸ್ ಮಾಡಿ ಅದೆಷ್ಟು ಸಂಪಾದನೆ ಮಾಡಬಹುದು ಅನ್ನೋದನ್ನ ತೋರಿಸ್ತೀವಿ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ನಲ್ಲಿ. ಸಿಹಿ ತಿನಿಸುಗಳು ಇಲ್ಲದೆ ಹೋದರೆ ಯಾವ ಕಾರ್ಯಕ್ರಮವಾದರೂ ಅಪೂರ್ಣವೇ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರೂ ಸಿಹಿ ತಿಂಡಿಯನ್ನು ಇಷ್ಟಪಡ್ತಾರೆ. ಹಾಗಾಗಿಯೇ ಈ ತಿಂಡಿಗಳ ಬಗೆಗಿನ ಯಾವ ಉತ್ಪನ್ನಗಳಿದ್ದರೂ ಹೆಚ್ಚಿನ ಬೇಡಿಕೆ ಇದೆ. ಅಧಿಕ ಮಟ್ಟದಲ್ಲಿ ಇಂದು ಸ್ವೀಟ್ಸ್ ಬಿಸ್ನೆಸ್ ಫೇಮಸ್ ಆಗುತ್ತಿದೆ. ಇನ್ನು ಹಬ್ಬದ ಸಮಯದಲ್ಲಂತೂ ಸ್ವೀಟ್ಸ್ಗೆ ಹೆಚ್ಚಿನ ಪ್ರಾಶಸ್ತ್ಯ. ಕಡಿಮೆ ಅಂದ್ರೂ 2 ರಿಂದ 3 ತೆರನಾದ ಸ್ವೀಟ್ಸ್ಗಳಿರೋದಂತೂ ಪಕ್ಕಾ. ವರ್ಷಪೂರ್ತಿ ಬೇಡಿಕೆ ಹೊಂದಿದೆ ಸ್ವೀಟ್ಸ್. ಇನ್ನು ಯಾವುದೇ ಸೀಸನ್ ಇದ್ರೂ ಕೂಡ ಅಲ್ಲಿ ಈ ಉದ್ಯಮ ಬೇಡಿಕೆ ಕಳೆದುಕೊಳ್ಳುತ್ತೆ ಎನ್ನುವ ಹಾಗಿಲ್ಲ. ವರ್ಷದ 365 ದಿನಗಳಲ್ಲಿಯೂ ಕೂಡ ಬೇಡಿಕೆಯನ್ನು ಹೊಂದಿದೆ ಈ ಉದ್ಯಮ. ಮದುವೆ, ಬರ್ತ್ಡೇ ಅಥವಾ ಯಾವುದೇ ಫಂಕ್ಷನ್ ಇದ್ರೂ ಅಲ್ಲಿ ಸಿಹಿ ತಿಂಡಿಗಳು ಇರಲೇಬೇಕು. ಹಾಗಾಗಿಯೇ ಈ ಉದ್ಯಮವನ್ನು ಆರಾಮವಾಗಿ ಸ್ಟಾರ್ಟ್ ಮಾಡಬಹುದು. ಇಂದಿಗೂ ಬೇಡಿಕೆ ಕಳೆದುಕೊಂಡಿಲ್ಲ ಹೋಳಿಗೆ. ಕುರುಕಲು ತಿಂಡಿಯಿಂದಲೂ ಗಳಿಸಬಹುದು ಉತ್ತಮ ಆದಾಯ. ಇಂದು ಸಿಹಿ ತಿಂಡಿಗಳಲ್ಲೂ ಬೇರೆ ಬೇರೆ ವೆರೈಟಿಗಳು ಮಾರ್ಕೆಟ್ಗೆ ಲಗ್ಗೆ ಇಟ್ಟಿವೆ. ಸಾಕಷ್ಟು ವಿದೇಶಿ ಸ್ವೀಟ್ಸ್ಗಳ ನಡುವೆಯೂ ನಮ್ಮ ಖಾದ್ಯಗಳು ತಮ್ಮ ಘನತೆ ಕುಗ್ಗಿಸಿಕೊಂಡಿಲ್ಲ. ಅದರಲ್ಲೂ ಹೋಳಿಗೆ ತಿನಿಸಿಗೆ ಎಲ್ಲಾ ರೀತಿಯಲ್ಲೂ ಬೇಡಿಕೆ ಅಧಿಕವಾಗಿದೆ. ನಾವೆಲ್ಲ ಈ ಹಿಂದೆ ಹೂರಣ ಹೋಳಿಗೆ ಹಾಗೆಯೇ ಬೇಳೆ ಒಬ್ಬಟ್ಟು ಈ 2 ತೆರನಾದ ಹೋಳಿಗೆಯನ್ನು ಮಾತ್ರ ತಿಂದಿದ್ದೇವೆ. ಆದ್ರೆ ಹೋಳಿಗೆಯಲ್ಲಿಯೂ ನೀವು ಊಹಿಸದಷ್ಟು ರೀತಿಯಲ್ಲಿ ವೆರೈಟಿಗಳಿವೆ. ಕೇವಲ ಒಂದು ತಿನಿಸನ್ನು ಶಾಪ್ನಲ್ಲಿಟ್ಟು ಮಾರಾಟ ಮಾಡಿದ್ರೆ ಸಾಕಾಗೋದಿಲ್ಲ. ಅದ್ರ ಜೊತೆಗೆ ಜನರ ಬೇಡಿಕೆಗೆ ಅನುಗುಣವಾಗಿ ಜನರು ಹೆಚ್ಚಾಗಿ ಇಷ್ಟಪಡುವ ಕುರುಕಲು ತಿಂಡಿಗಳಿಗೂ ಇಂದು ಭಾರಿ ಬೇಡಿಕೆ ಇದೆ. ಇಂದು
ಸಿಹಿ ತಿಂಡಿ ಮತ್ತು ಕುರುಕಲು ತಿಂಡಿಯ ಉದ್ಯಮ ಭಾರತದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ. ಅದರಲ್ಲೂ 80% ಜನ ಭಾರತೀಯರು ಕುರುಕಲು ತಿಂಡಿಯನ್ನು ಅತಿಯಾಗಿ ಸೇವನೆ ಮಾಡುತ್ತಾರೆ ಎಂಬುದು ತಿಳಿದು ಬಂದಿದೆ. 2021ರಲ್ಲಿ ಸ್ನ್ಯಾಕ್ಸ್ ಉತ್ಪನ್ನಗಳ ಜಾಗತಿಕ ಮಾರುಕಟ್ಟೆ ರೂಪಾಯಿ 557.85 ಬಿಲಿಯನ್ ಹೊಂದಿತ್ತು. 2022ರಲ್ಲಿ ರೂಪಾಯಿ $838 ಬಿಲಿಯನ್ ಹೊಂದಿತ್ತು. ಇನ್ನು 2029ಕ್ಕೆ ವಾರ್ಷಿಕ ಬೆಳವಣಿಗೆ ದರ 5.3ಕ್ಕೆ ಏರಿಕೆಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಇನ್ನು ಭಾರತದಲ್ಲಿ 2022ರಲ್ಲಿ ಸ್ನ್ಯಾಕ್ಸ್ ಮಾರುಕಟ್ಟೆ ರೂಪಾಯಿ 38,603 ಕೋಟಿ ಹೊಂದಿತ್ತು. 2028ರ ಹೊತ್ತಿಗೆ ರೂಪಾಯಿ 70,731 ಕೋಟಿ ತಲುಪಲಿದೆ ಎಂದು ಅಂದಾಜು ಮಾಡಲಾಗಿದೆ. 2023ರಿಂದ 2028ಕ್ಕೆ 7.5% ವಾರ್ಷಿಕ ಬೆಳವಣಿಗೆ ದರದಲ್ಲಿ ಬೆಳೆಯಲಿದೆ ಎಂದು ಅಂದಾಜು ಮಾಡಲಾಗಿದೆ. ಇದರಿಂದ ನಮ್ಮ ದೇಶದಲ್ಲಿ ಅದೆಷ್ಟರ ಮಟ್ಟಿಗೆ ಸ್ನ್ಯಾಕ್ಸ್ ಐಟಂಗಳನ್ನು ಸೇವನೆ ಮಾಡ್ತಾರೆ ಅನ್ನೋದನ್ನು ಗ್ರಹಿಸಬಹುದು. ಯಾವುದಾದ್ರೂ ಉದ್ಯಮ ಮಾಡಬೇಕು ಅಂದ್ರೆ ಬಹಳಷ್ಟು ನಾಲೆಜ್ ಬೇಕು ಎಂಬುದೇನಿಲ್ಲ. ಮಾಡುವ ಉದ್ಯಮದ ಕುರಿತು ಕೊಂಚ ಜ್ಞಾನ ಇದ್ರೆ ಸಾಕು. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಬೇರೆ ಕಂಪನಿಯಲ್ಲೇ ದುಡಿಯುವ ಬದಲು ಒಂದು ಸ್ವಂತ ಉದ್ಯಮವನ್ನು ಮಾಡಿದ್ರೆ ಜೀವನ ಪೂರ್ತಿ ನೆಮ್ಮದಿಯಾಗಿ ಬದುಕಬಹುದು ಎಂದುಕೊಂಡವರು ಸತೀಶ್. ತಮ್ಮ ಸ್ನೇಹಿತರೊಬ್ಬರು ಹೋಳಿಗೆ ಉದ್ಯಮವನ್ನು ಆರಂಭ ಮಾಡಿ ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ರು. ಇದನ್ನು ಹತ್ತಿರದಿಂದ ಗಮನಿಸಿದ ಸತೀಶ್ ಅವರು ತಾವು ಕೂಡ ಈ ಬಿಸ್ನೆಸ್ ಅನ್ನು ಆರಂಭ ಮಾಡಿ ಇದೀಗ ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಹೋಳಿಗೆ ಮನೆ ಮತ್ತು ಕುರುಕಲು ತಿಂಡಿ ಎನ್ನುವ ಶಾಪ್ ಅನ್ನು ಬೆಂಗಳೂರಿನಲ್ಲಿ ಆರಂಭ ಮಾಡಿ ಸಕ್ಸಸ್ಫುಲ್ ಆಗಿದ್ದಾರೆ. ಅದೇ ಸರ್, ಇವಾಗ ನಮ್ಮ ಫ್ರೆಂಡು ಹೋಳಿಗೆ ಮನೆ ಮಾಡಿದರು, ಅವ್ರಿಗೆ ತುಂಬ ಅನುಕೂಲ ಆಯಿತು. ಅದರಿಂದ ನಾವು ಇದರಲ್ಲಿ ಒಂದ್ಸಲಿ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಆ ಪ್ರಯತ್ನ ಮಾಡಿ ಇದಕ್ಕೆ ಏನೇನು ಯಾವ ಥರ ಇದರಲ್ಲಿದೆ ದುಡಿಮೆ ಅನ್ನೋದನ್ನು ನಾವು ಕಂಡುಕೊಂಡೋಕ್ಕೋಸ್ಕರ ಇದನ್ನು ಹೋಳಿಗೆ ಮನೆನ ಓಪನ್ ಮಾಡಿ. ಈ ಉದ್ಯಮಕ್ಕೆ ಬಂಡವಾಳ ಎಷ್ಟು ಬೇಕು? ಕೇವಲ ಹೋಳಿಗೆ ಉದ್ಯಮವನ್ನು ಮಾಡಬೇಕು ಅಂದ್ರೆ ದೊಡ್ಡ ಮಟ್ಟದ ಬಂಡವಾಳ ಬೇಕಾಗಿಲ್ಲ. ಕಡಿಮೆ ಬಂಡವಾಳದಿಂದಲೂ ಈ ಉದ್ಯಮವನ್ನು ಆರಾಮವಾಗಿ ಮಾಡಬಹುದು. ಅದರ ಜೊತೆಗೆ ಬೇರೆ ಬೇರೆ ಸ್ನ್ಯಾಕ್ಸ್ ಐಟಂಗಳನ್ನು ಮಾರಾಟ ಮಾಡಿದ್ರೆ ಉತ್ತಮ ಆದಾಯವನ್ನು ಗಳಿಸಬಹುದು. ಬೇರೆ ಬೇರೆ ಐಟಂಗಳನ್ನು ಮಾರಾಟ ಮಾಡ್ತೀರಿ ಅನ್ನೋದಾದ್ರೆ ಹೆಚ್ಚು ಬಂಡವಾಳ ಬೇಕಾಗುತ್ತದೆ. ಕಡಿಮೆ ಅಂದ್ರೂ 2 ರಿಂದ 3 ಲಕ್ಷ ಬಂಡವಾಳ ಈ ಉದ್ಯಮಕ್ಕೆ ಬೇಕಾಗುತ್ತದೆ. ನಾವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ 2 ರಿಂದ 3 ಲಕ್ಷ ಬೇಕು. ಅಂದರೆ ಇದನ್ನು ಬಾಡಿಗೆ ಮತ್ತು ಅಡ್ವಾನ್ಸನ್ನು ಬಿಟ್ಟು ನಮಗೆ 2 ರಿಂದ 3 ಲಕ್ಷ ಇದ್ದರೆ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಈ ಸ್ಟಾರ್ಟ್ ಮಾಡಬೇಕಂದ್ರೆ ನಮಗೆ ಕೆಲವು ಐಟಮ್ಸ್ಗಳು ಬೇಕು. ಅಂದರೆ ಈ ಹೋಳಿಗೆ ಪ್ರಿಪ್ರೇಷನ್ ಮಾಡೋಕ್ಕೆ ಒಲೆ ಬೇಕಾಗುತ್ತೆ, ಹಂಚುಗಳು ಬೇಕಾಗುತ್ತೆ, ಮತ್ತು ಅದಕ್ಕೆ ಪ್ರಿಪ್ರೇಷನ್ಗೆ ಐಟಮ್ಸ್ಗಳಿಗೆ ಇದು ಬೇಕಾಗುತ್ತೆ, ಐಟಮ್ಗಳು ಬೇಕಾಗುತ್ತೆ. ಅವೆಲ್ಲ ನಾವು ಇನ್ವೆಸ್ಟ್ ಮಾಡಿ ಆಮೇಲೆ ಅದ್ರ ಜೊತೆಗೆ ತಿಂಡಿ ಐಟಮ್ನ ಸ್ವಲ್ಪ ಹಾಕ್ಕೊಂಡು ನಾವು ಈ ಬಿಸ್ನೆಸ್ನ ಶುರು ಮಾಡ್ಬೋದು. ಏನೆಲ್ಲ ಪರವಾನಗಿ ಬೇಕು ಈ ಉದ್ಯಮಕ್ಕೆ? ಯಾವ ಉದ್ಯಮ ಆರಂಭ ಮಾಡಬೇಕು ಅಂದ್ರೂ ಪರವಾನಗಿ ತುಂಬಾನೇ ಅಗತ್ಯ. ಆಹಾರ ಕುರಿತ ಯಾವುದೇ ಉದ್ಯಮವನ್ನು ಮಾಡ್ತೀರಿ ಅನ್ನೋದಾದ್ರೆ ಫುಡ್ ಲೈಸೆನ್ಸ್ ಹಾಗೆಯೇ ಬೇರೆ ಬೇರೆ ತೆರನಾದ ಪರವಾನಗಿಗಳು ಅಗತ್ಯವಾಗಿ ಬೇಕಾಗುತ್ತದೆ. ರಿಜಿಸ್ಟ್ರೇಷನ್ ಪರ್ಮಿಷನ್ ಬೇಕಾಗುತ್ತೆ ಸರ್. ಫಸ್ಟು ಮೊದಲನೇದಾಗಿ FSSAI ರೆಡಿ ಇರಬೇಕು ನಮ್ಮ ಹತ್ರ. ಮತ್ತು BBMP ಲೈಸೆನ್ಸು ತುಂಬ ಅಮೂಲ್ಯವಾದ. ಅಂದರೆ ಇದು ಜನಸಂದಣಿ ಇರೋ ಜಾಗ ಒಂದು, ಮತ್ತು BBMP ಇದಿರೋದ್ರಿಂದ ಮುಖ್ಯ.
ಸ್ವೀಟ್ಸ್ಗಳ ಕುರಿತಾಗಿ ಅದ್ಯಾವ ಬಿಸ್ನೆಸ್ ಮಾಡೋದಿದ್ರೂ ತಯಾರಿ ಬಹಳ ಮುಖ್ಯ. ಇಲ್ಲಿ ತಯಾರಿಸಿದ ಉತ್ಪನ್ನ ಬಹಳ ಬೇಗ ಹಾಳಾಗೋಗುತ್ತೆ. ಹಾಗಾಗಿ ಅದರ ಕುರಿತು ಮುಂಜಾಗ್ರತೆಯನ್ನ ವಹಿಸಬೇಕಾಗತ್ತೆ. ಹೋಳಿಗೆಯ ಜೊತೆಗೆ ಗ್ರಾಹಕರಿಗೆ ಇಷ್ಟವಾಗುವಂತಹ ವಿವಿಧ ಸ್ನಾಕ್ಸ್ ಐಟಮ್ಸ್ಗಳನ್ನು ಮಾರಾಟ ಮಾಡಿದ್ರೆ ಉತ್ತಮ ಆದಾಯವನ್ನ ಪಡಿಬಹುದು. ಹಾಗಿದ್ರೆ ಈ ಉದ್ಯಮ ಕುರಿತು ಇನ್ನಷ್ಟು ಮಾಹಿತಿಗಳನ್ನ ನೀಡ್ತೀವಿ ನೋಡಿ. ಒಂದು ಉದ್ಯಮ ಆರಂಭ ಮಾಡೋದಕ್ಕೆ ಅದರ ಕುರಿತಾದ ಕಂಪ್ಲೀಟ್ ಮಾಹಿತಿ ಗೊತ್ತಿರಬೇಕು. ಅದರ ಕುರಿತ ಸಾಧಕ ಬಾಧಕಗಳನ್ನು ತಿಳಿದುಕೊಳ್ಬೇಕು. ಇಲ್ಲವಾದ್ರೆ ಮುಂದೆ ತಿಳುವಳಿಕೆಯ ಕೊರತೆಯಿಂದಾಗಿ ನಷ್ಟವನ್ನು ಎದುರಿಸುವ ಪರಿಸ್ಥಿತಿ ಎದುರಾಗಬಹುದು. ಹೋಳಿಗೆ ಮತ್ತು ಕುರುಕಲು ತಿಂಡಿ ಉದ್ಯಮವನ್ನು ನಡೆಸಬೇಕಾದ್ರೆ ಅದಕ್ಕೆ ತಕ್ಕದಾದ ತಯಾರಿಗಳು ಕೂಡ ಇರಬೇಕು. ಅದರಲ್ಲೂ ನೀವು ಒಳ್ಳೆ ಬಾಣಸಿಗರಾಗಿದ್ರೆ ಇಲ್ಲಿ ಪ್ಲಸ್ ಪಾಯಿಂಟ್. ಸ್ವೀಟ್ಸ್ಗಳು ದಿನಕ್ಕೆ ಎಷ್ಟು ಸೇಲ್ ಆಗುತ್ತೆ ಅನ್ನೋದರ ಮೇಲೆ ಅದರ ತಯಾರಿ ಅವಲಂಬಿತವಾಗಿರುತ್ತದೆ. ಕುರುಕಲು ತಿಂಡಿಗಳನ್ನು ಒಂದು ವಾರದವರೆಗೂ ಶೇಖರಣೆ ಮಾಡಬಹುದಾದ್ರಿಂದ ಅದಕ್ಕೆ ತಕ್ಕಂತೆ ತಂದಿಟ್ಟುಕೊಳ್ಳಬಹುದು. ಶುಚಿ ರುಚಿಯಾಗಿರಲಿ ತಯಾರಿಸೋ ಉತ್ಪನ್ನ. ಇನ್ನು ಹೋಳಿಗೆ ಪ್ರಮುಖವಾಗಿರುವುದರಿಂದ ಅದರಲ್ಲಿ ಹೆಚ್ಚು ಗಮನ ಹರಿಸಬೇಕು. ನೀವೇ ತಯಾರಿಸಿ ಗ್ರಾಹಕರಿಗೆ ಸೇಲ್ ಮಾಡೋದ್ರಿಂದ ಹೆಚ್ಚಿನ ಮುತುವರ್ಜಿ ವಹಿಸಬೇಕು. ಗ್ರಾಹಕರಿಗೆ ಹೆಚ್ಚು ಶುಚಿಯಾಗಿ ಹಾಗೆಯೇ ರುಚಿಯಾಗಿ ತಯಾರಿಸಿ ನೀಡಬೇಕು. ಇನ್ನು ವೆರೈಟಿಯಾಗಿ ಜನರಿಗೆ ನೀಡುವುದರಿಂದ ಗ್ರಾಹಕರನ್ನು ಸೆಳೆಯೋದಕ್ಕೆ ಸಾಧ್ಯವಾಗುತ್ತದೆ. ಸರ್, ಈ ಬಿಸ್ನೆಸ್ನ ವಿಶೇಷತೆ ಏನಂದರೆ ಸರ್, ನಾವು ತೆಂಗಿನಕಾಯಿಯಿಂದ ಹಿಡಿದು ತೊಗರಿಬೇಳೆಯಿಂದ ಹಿಡಿದು ಎಲ್ಲ ಉತ್ತಮ ಗುಣಮಟ್ಟದ ಐಟಮ್ ಹಾಕ್ತೀವಿ. ಆ ಐಟಮ್ ಹಾಕೋದ್ರಿಂದ ನಮ್ಗೆ ಗೊತ್ತಿರುತ್ತೆ ಯಾವ ಐಟಮ್ಗೆ ಎಷ್ಟೆಷ್ಟು ರವೆ ಹಾಕಬೇಕು, ಎಷ್ಟೆಷ್ಟು ಬೆಲ್ಲ ಹಾಕಬೇಕು, ಒಂದು 100 ತೆಂಗಿನಕಾಯಿಗೆ ಎಷ್ಟು ಬೆಲ್ಲ ಹಾಕಬೇಕು. ಅದರ ಮೇಲೆ ನಾವು ಏನಂದರೆ ಎಲ್ಲದನ್ನು ಇಷ್ಟಿಷ್ಟೇ ಹಾಕಬೇಕಂತ ಒಂದು ಇದು ಮಾಡ್ಕೊಂಡಿದ್ದೀವಿ. ಅದ್ರ ಮೇಲೆ ನಾವೇನು ಮಾಡ್ತೀವಿ ಅಂದರೆ ನಾವೇ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಕ್ವಾಲಿಟಿ ಒಂದು ಬರುತ್ತೆ. ಆಮೇಲೆ ಹೋಳಿಗೆನೂ ಕೂಡ ನಾವು ಬಿಸಿಯಾಗಿ ಕಸ್ಟಮರ್ ಎದುರುಗಡೆನೇ ಲೈವಾಗಿ ಮಾಡಿಕೊಡ್ತೀವಿ. ಲೈವಾಗಿ ಮಾಡಿಕೊಡೋದ್ರಿಂದ ಜನಗಳು ತುಂಬ ಇಷ್ಟಪಡ್ತಿದ್ದಾರೆ. ತುಂಬ ರುಚಿಕರವಾಗಿಯೂ ನಮ್ಮ ಹೋಳಿಗೆ ಬರ್ತಾ ಇದೆ. ತಯಾರಿಸುವ ಹೋಳಿಗೆಯಲ್ಲಿ ವೆರೈಟಿ ಇರಲಿ. ಹೋಳಿಗೆ ಅಂದಾಕ್ಷಣ ಕೇವಲ ಒಂದೇ ಬಗೆಯ ಹೋಳಿಗೆಯನ್ನು ಮಾರಾಟ ಮಾಡುವುದರಿಂದ ನಿಮಗೆ ಲಾಭ ಆಗುವುದಿಲ್ಲ. ಬದಲಾಗಿ ವೆರೈಟಿಯನ್ನು ಜನರಿಗೆ ನೀಡಬೇಕು. ಸತೀಶ್ ಅವರು ಬಾದಾಮಿ ಹೋಳಿಗೆ, ಡ್ರೈ ಫ್ರೂಟ್ಸ್ ಹೋಳಿಗೆ, ಕೋವಾ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಖರ್ಜೂರ ಹೋಳಿಗೆ, ಅಂಜೂರ ಹೋಳಿಗೆ, ಸಕ್ಕರೆ ಹೋಳಿಗೆ, ತುಪ್ಪದ ಹೋಳಿಗೆ, ಪೈನಾಪಲ್ ಹೋಳಿಗೆ, ಚಾಕ್ಲೇಟ್ ಹೋಳಿಗೆ, ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಕಡಲೆಬೇಳೆ ಹೋಳಿಗೆ, ಬಿಳಿ ಹೋಳಿಗೆ ಹೀಗೆ ನಾನಾ ರೀತಿಯ ಹೋಳಿಗೆಯನ್ನು ಮಾರಾಟ ಮಾಡ್ತಾರೆ. ಇನ್ನುಳಿದಂತೆ ಕುರುಕಲು ತಿಂಡಿ ಸೇರಿ ನಾನಾ ತರದ ಐಟಂಗಳನ್ನು ಮಾರಾಟ ಮಾಡುತ್ತಾರೆ. ಸರ್, ನಮ್ಮದು ಹೋಳಿಗೆ ಮನೆಯಲ್ಲಿ ತುಂಬ ವೆರೈಟೀಸ್ ಆಫ್ ಐಟಮ್ಸ್ ಇದೆ. ಫಸ್ಟ್ ಮೇನ್ ಬಂದುಬಿಟ್ಟು ಹೋಳಿಗೆ ಆದಮೇಲೆ ನೆಕ್ಸ್ಟ್ ನಮಗೆ ನಾವು ಅದನ್ನು ಏನು ಮಾಡ್ತಾಯಿದ್ದೀವಿ ಅಂದರೆ ಪೇಣಿ ಮಾಡ್ತಾಯಿದ್ದೀವಿ, ಅದ್ರ ಚಿರೋಟಿ ಮಾಡ್ತಾಯಿದ್ದೀವಿ. ಚಿರೋಟಿನ ಇಲ್ಲೇ ಮುಂಚೆ ಎಲ್ಲ ನಾವು ಅದನ್ನು ಹಾಗೆ ಕಸ್ಟಮರ್ಗೆ ಪಾರ್ಸಲ್ ಕೊಡ್ತಾಯಿದ್ವಿ. ಇವಾಗ ಇಲ್ಲೇ ತಿನ್ನೋ ಥರ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಉಪ್ಪಿನಕಾಯಿಗಳು ಮಾಡ್ತಾಯಿದ್ದೀವಿ. ಉಪ್ಪಿನಕಾಯಿ ಮತ್ತು ಈ ಚಿಪ್ಸ್ ಐಟಮ್ಸು ಮತ್ತು ಈ ಬೆಣ್ಣೆ ಮುರ್ಸೋ ಐಟಮ್ಸು ಮತ್ತು ಮಿಕ್ಸ್ಚರ್ ಐಟಮ್ಸು, ಆಮೇಲೆ ಸ್ವೀಟ್ ಐಟಮ್ಸು ಅದ್ರ ಜೊತೆಗೇ ಸೇರಿಸಿ ಮಾಡ್ತಾಯಿದ್ದೀವಿ. ಕಚ್ಚಾ ವಸ್ತುಗಳ ಖರೀದಿ ಹೇಗೆ? ಹೋಳಿಗೆ ತಯಾರಿಸಲು ಮುಖ್ಯವಾಗಿ ಬೇಕಾಗಿದ್ದು ಕಚ್ಚಾ ವಸ್ತುಗಳು.
ಹೋಳಿಗೆ ತಯಾರು ಮಾಡುವುದಕ್ಕೆ ಬೇಕಾಗುವಂತಹ ಬೇಳೆ, ತೆಂಗಿನಕಾಯಿ, ಬೆಲ್ಲ ಮುಂತಾದ ಕಚ್ಚಾ ಪದಾರ್ಥಗಳು ಬೇಕಾಗುತ್ತದೆ. ಉತ್ತಮ ಗುಣಮಟ್ಟದ ಕಚ್ಚಾ ಪದಾರ್ಥಗಳನ್ನೇ ಬಳಸಬೇಕು. ಇಲ್ಲವಾದಲ್ಲಿ ತಯಾರಾದ ಮೇಲೆ ಆಹಾರ ಪದಾರ್ಥಗಳು ಕೆಡುವ ಸಂಭವವಿರುತ್ತದೆ. ಆದ್ರಿಂದ ಇದನ್ನು ಗಮನದಲ್ಲಿರಿಸಿಕೊಂಡು ಕಚ್ಚಾ ಪದಾರ್ಥಗಳನ್ನು ಖರೀದಿ ಮಾಡಬೇಕು. ಅದನ್ನೇ ಸರ್ ನಾವು ನಮಗೆ ಅನುಕೂಲಕ್ಕೆ ತಕ್ಕಂತೆ ನಾವು 4-5 ಕಡೆ ರೇಟ್ ವಿಚಾರಿಸಿ ನಾವು ಬಿಸ್ನೆಸ್ಸಲ್ಲಿ ಅಂದರೆ ಏಳು ಬೀಳು ಗೊತ್ತಾಗುತ್ತೆ ನಮಗೆ. ಅವಾಗ ನಾವು ಏನು ಮಾಡಬೇಕಂದ್ರೆ ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ಚೆನ್ನಾಗಿರೋ ಒಳ್ಳೆ ಗುಣಮಟ್ಟದ ಐಟಮ್ನ ನಾವು ಪರ್ಚೇಸ್ ಮಾಡಬೇಕು. ನಾವು RMCನಲ್ಲಿ ತಗೊಳ್ತೀವಿ ಸರ್, ಯಶವಂತಪುರ. ಆರಂಭ ಮಾಡಿದ ಕೂಡಲೇ ಲಾಭವನ್ನ ಎಕ್ಸ್ಪೆಕ್ಟ್ ಮಾಡೋಕೆ ಆಗೋದಿಲ್ಲ. ಆದರೆ ಉತ್ತಮ ಗುಣಮಟ್ಟ, ಟೇಸ್ಟ್ ಜೊತೆಗೆ ಕೈಗೆಟುಕುವ ದರದಲ್ಲಿ ನೀಡಿದ್ರೆ ಕಡಿಮೆ ಸಮಯದಲ್ಲಿ ಯಶಸ್ಸನ್ನ ಪಡಿಬಹುದು ಅನ್ನೋದಕ್ಕೆ ಸತೀಶ್ ಅವರು ಉತ್ತಮ ನಿದರ್ಶನ. ಹಾಗಾದ್ರೆ ಎಷ್ಟು ಆದಾಯವನ್ನ ಈ ಉದ್ಯಮದಿಂದ ಗಳಿಸಬಹುದು ಅನ್ನೋದನ್ನ ಹೇಳ್ತೀವಿ, ಕೇಳಿ. ಉದ್ಯಮ ಆರಂಭ ಮಾಡುವ ಪ್ರತಿಯೊಬ್ಬರ ಉದ್ದೇಶ ಉತ್ತಮ ಆದಾಯ ಗಳಿಕೆ, ಜೊತೆಗೆ ಇಂತಿಷ್ಟು ಲಾಭವನ್ನು ಪಡೆಯುವುದು. ಆಹಾರ ಉತ್ಪನ್ನಗಳ ಕುರಿತು ಯಾವುದಾದ್ರೂ ಉದ್ಯಮ ಮಾಡಿದ್ರೂ ಕೂಡ ಒಳ್ಳೆಯ ಆದಾಯವನ್ನು ಪಡೆಯಬಹುದು. ಆದ್ರೆ ಗುಣಮಟ್ಟ ತುಂಬಾನೇ ಇಂಪಾರ್ಟೆಂಟ್. ಡಿಫರೆಂಟ್ ಆಗಿ ವೆರೈಟಿ ಫುಡ್ ತಿನಿಸುಗಳನ್ನು ಮಾರಾಟ ಮಾಡಿದ್ರೆ ಉತ್ತಮ ಆದಾಯ ಗಳಿಸಬಹುದು. ಸರ್, ನಮ್ಮದು ಇವಾಗ ಹೊಸ್ದಾಗಿ ಮಾಡೋದುವಾಗ ನಮಗೆ ದಿನ ವ್ಯಾಪಾರ ಆಗುತ್ತಲ್ಲ, ಅದು ಲಾಭದಾಯಕ ಅಲ್ಲ. ನಮಗೆ ಕಸ್ಟಮರ್ಸ್ ಬರಬೇಕು. ಕಸ್ಟಮರ್ ಬಂದು ನಮಗೆ ತುಂಬ ಜನಗಳಿಗೆ ಗೊತ್ತಾಗಿ, ಆಮೇಲೆ ನಮಗೆ ದಿನ ಆದಮೇಲೆ ತುಂಬ ಜನಗಳಿಗೆ ಗೊತ್ತಾದ ಮೇಲೆ ನಮಗೆ ಒಂದು 8,000 to 10,000 ವ್ಯಾಪಾರ ಆದರೆ ನಮಗೆ ಅದರಲ್ಲಿ ಒಂದು 20% ಅಷ್ಟು ಪ್ರಾಫಿಟ್ ಇರುತ್ತೆ.
ಬಳಸುವ ಕಚ್ಚಾ ಪದಾರ್ಥಗಳು ಮಾರ್ಕೆಟ್ನಲ್ಲಿರುವ ಬೆಲೆಗೆ ತಕ್ಕಂತೆ ಮಾರ್ಜಿನ್ ಫಿಕ್ಸ್ ಮಾಡಬೇಕು. ಎಷ್ಟೇ ಗುಣಮಟ್ಟದ ಆಹಾರ ಉತ್ಪನ್ನಗಳಾದರೂ ತೀರಾ ಹೆಚ್ಚು ಮಾರ್ಜಿನ್ ಇಟ್ರೆ ಗ್ರಾಹಕರು ಖರೀದಿಗೆ ಮುಂದಾಗುವುದಿಲ್ಲ. ಉದ್ಯಮ ಆರಂಭ ಮಾಡುವಾಗ ಕಡಿಮೆ ಬೆಲೆ ಹಾಗೆಯೇ ಉತ್ತಮ ಗುಣಮಟ್ಟವೇ ಮೂಲಮಂತ್ರವಾಗಿದ್ದಾಗ ಸಕ್ಸಸ್ ಸಾಧ್ಯ. ಹಾಗಾಗಿ ಮಾರ್ಜಿನ್ ಫಿಕ್ಸ್ ಮಾಡುವಾಗಲೂ ಈ ಎಲ್ಲ ಅಂಶಗಳನ್ನು ಗಮನಿಸಿ. ಸರ್ ಮಾರ್ಜಿನ್ ಅಂತ ಏನು ದೊಡ್ಡ ಮಾರ್ಜಿನ್ ಇಡಲ್ಲ ಸರ್. 10% ಇಂದ 15% ಮಾರ್ಜಿನ್ ಇಡ್ತೀವಿ ಅಷ್ಟೇ. ಕಚ್ಚಾ ಪದಾರ್ಥಗಳ ಬೆಲೆ, ಜಾಗದ ಬಾಡಿಗೆ, ವಿದ್ಯುತ್ ಬಿಲ್, ಕಾರ್ಮಿಕರ ಸಂಬಳ ಹೀಗೆ ಖರ್ಚುಗಳಾಗುತ್ತವೆ. ಇದೆಲ್ಲ ಸೇರಿ ಒಂದು ತಿಂಗಳಿಗೆ 45,000ವರೆಗೂ ಖರ್ಚುಗಳಾಗಬಹುದು. ನಿಮ್ಮ ಬಂಡವಾಳಕ್ಕೆ ಅನುಗುಣವಾಗಿ ಖರ್ಚು ಡಿಪೆಂಡ್ ಆಗುತ್ತದೆ. ಸರ್ ಅಂಗಡಿನಲ್ಲಿ ಖರ್ಚು ಬಂದುಬಿಟ್ಟು ಫಸ್ಟು ಎಲೆಕ್ಟ್ರಿಕ್ ಬಿಲ್ ಬರುತ್ತೆ. ಎಲೆಕ್ಟ್ರಿಕ್ ಬಿಲ್ಲು ಮತ್ತು ಲೇಬರ್ ಬಿಲ್ಲು, ಆಮೇಲೆ ಮತ್ತು ಬಾಡಿಗೆ ಅವೆಲ್ಲ ಖರ್ಚು ಬರುತ್ತೆ ಸರ್. ಅಂದಾಜು ಒಂದು ತಿಂಗಳಿಗೆ 45,000 ಖರ್ಚು ಬರುತ್ತೆ. ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಜನರಿಗೆ ನೀಡಿದ್ರೆ ಒಬ್ಬರಿಂದ ಮತ್ತೊಬ್ರು ಹೀಗೆ ಸಾಕಷ್ಟು ಜನರಿಗೆ ತಿಳಿದು ತನ್ನಿಂದಾಗಿಯೇ ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತದೆ. ಹೋಳಿಗೆ ಮನೆ ಬ್ರ್ಯಾಂಡ್ ವೆರೈಟಿ ಫ್ಲೇವರ್ಗಳು ಮತ್ತು ಟೇಸ್ಟ್ ನಿಂದಾನೇ ಜನಜನಿತ. ಹಾಗಾಗಿ ಜನರೇ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಹೆಚ್ಚು ಜನರಿಗೆ ರೀಚ್ ಆಗಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಮಾಡೋದ್ರಿಂದಲೂ ಪ್ರಚಾರ ಮಾಡಬಹುದು. ಒಂದು ಬಾರಿ ಉದ್ಯಮ ಸಕ್ಸಸ್ ಆಯಿತು ಅಂದ್ರೆ ನಾನಾ ಕಡೆ ಶಾಖೆಗಳನ್ನು ಕೂಡ ತೆರೆಯಬಹುದು. ಸರ್ ನಾವು ಮೊದಲನೇದಾಗಿ ಅಂಗಡಿ ಶುರು ಮಾಡಿದಾಗ ಮಹಾಲಕ್ಷ್ಮಿ ಲೇಔಟಲ್ಲಿ ನಮಗೆ ತುಂಬ ರೆಸ್ಪಾನ್ಸ್ ಬಂತು. ಅಲ್ಲಿ ಸುಮಾರು 2 ವರ್ಷ ಹೋಳಿಗೆ ಮಾಡಿದ್ವಿ. 2 ವರ್ಷ ಹೋಳಿಗೆ ಮಾಡಿದ ಮೇಲೆ ನಮಗೇನು ಅನ್ನಿಸ್ತು ಅಂದರೆ ನಮ್ದು ಇನ್ನೊಂದು ಬ್ರಾಂಚ್ ಓಪನ್ ಮಾಡಬೇಕು ಅಂದಾಗ ನಮಗೆ ಎಲ್ಲಿ ಅಂತ ಹುಡ್ಕೊಂಡು ಹೋದಾಗ ನಮಗೆ HSR ಲೇಔಟ್ ಕಡೆ ಒಂದು ಜಾಗ ಸಿಕ್ತು. ಅಲ್ಲಿ ತುಂಬ ಜನಸಂದಣಿ ಇರೋದ್ರಿಂದ ನಾವೇನು ಮಾಡಿದ್ವಿ, ಅಲ್ಲಿಂದ ಇಲ್ಲಿಗೆ ಒಂದು ಶಿಫ್ಟ್ ಮಾಡಿದ್ವಿ ಇನ್ನೊಂದು ಬ್ರಾಂಚ್ ಶಿಫ್ಟ್ ಮಾಡಿದ ಮೇಲೆ ನಮಗೇನಾಯಿತು, 4-5 ದಿನ ಬಿಸ್ನೆಸ್ ನೋಡಿದ್ವಿ. ಕಸ್ಟಮರ್ಗೆ ಒಳ್ಳೆ ಕ್ವಾಲಿಟಿ ಕೊಟ್ವಿ. ಕಸ್ಟಮರ್ ನಮಗೆ ತುಂಬ ಇದು ಮಾಡಿದರು. ಈ ಉದ್ಯಮವನ್ನು ಇಂಥವರೇ ಮಾಡಬೇಕು ಎಂಬುದೇನಿಲ್ಲ. ಉದ್ಯಮ ಆರಂಭ ಮಾಡುವ ಆಸಕ್ತಿ, ಶ್ರದ್ಧೆ ಇರುವವರು ಯಾರು ಬೇಕಾದರೂ ಆರಂಭ ಮಾಡಬಹುದಾದ ಉದ್ಯಮವಿದು. ಅಡುಗೆ ಬಗ್ಗೆ ನೈಪುಣ್ಯತೆ ಇದ್ದವರಿಗಂತೂ ಹೇಳಿ ಮಾಡಿಸಿದ ಬಿಸ್ನೆಸ್ ಇದು. ರುಚಿಯಾದ ಸಿಹಿಯಾದ ಹೋಳಿಗೆಯ ಉದ್ಯಮವನ್ನ ಮಾಡಿ ಸಕ್ಸಸ್ ಆದವರ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸಿದ್ದೀವಿ. ನೀವು ನುರಿತ ಬಾಣಸಿಗರಾಗಿದ್ದು ಹೀಗೆ ಉದ್ಯಮ ಮಾಡಬೇಕು ಅಂದ್ಕೊಂಡಿದ್ರೆ ಈ ಮಾಹಿತಿ ಉಪಯೋಗ ಆಗುತ್ತೆ ಅಂತ ಭಾವಿಸಿಕೊಳ್ತಾ ಇದ್ದೀವಿ. ಹೆಚ್ಚಿನ ಬಿಸ್ನೆಸ್ ಐಡಿಯಾಸ್ಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.